ಇವ್ರು ಆಡ್ತಿರೋ ಮಾತಿಗೆ ನನಗೆ ತುಂಬಾ ಕೋಪ ಬರ್ತಾ ಇದೆ. ನಿನ್ನ ಆಜ್ಞೆಗೋಸ್ಕರ ತಾಳ್ಮೆಯಿಂದ ಸಹಿಸ್ಕೊಂಡಿದ್ದೀನಿ. ಕೋಪ ಮಾಡ್ಕೋಬಾರ್ದು. ನಡೆಯೋದಿದೆ ಅಂತ ನಿಶ್ಚಯ ಆದ್ಮೇಲೆ ಎಷ್ಟೇ ಕಷ್ಟಪಟ್ರು ಉಪಯೋಗ ಇರಲ್ಲ. ನಿನ್ ಮಾತು ಕೇಳ್ಕೊಂಡು ಮನೇಲೇ ಇರೋದಕ್ಕೆ ಹೇಳ್ತೀಯಾ? ನಾವಿದ್ರೂ ಪರವಾಗಿಲ್ಲ ಕಣೋ, ಅವಳು ಇರಬಾರ್ದು. ಏಯ್, ಹೋಗ್ತೀಯೋ ಇಲ್ವೋ? ಸುಮನ, ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ನನ್ ಮಗು ಬಗ್ಗೆ ಯಾರು ಮಾತಾಡ್ತಿಲ್ಲ, ನಾನ್ ಯಾಕೆ ಹೀಗೆ ಮಾತಾಡ್ತಾ ಇದೀನಿ ಅಂತ ಕೇಳ್ತಿದ್ಯಾ? ನೀನ್ ನಂಬಿರವ್ರೆ ನಿನ್ನ ತಪ್ಪದಾರಿಲಿ ಕರ್ಕೊಂಡು ಹೋಗ್ತಿದಾರೆ ಸುಮನ. ನಿನ್ ಸಜೆಷನ್ಸ್ ಏನು ಬೇಕಾಗಿಲ್ಲ. ತಲೆ ಕೆಟ್ಟೋರ್ ತರ ಬಿಹೇವ್ ಮಾಡ್ಬೇಡ. ನಾನು ನಂಜನಗೂಡ್ಗೆ ಹೋಗುವಂತ ಸಮಯ ಕೂಡ ಬಂದಿದೆ. ನಂಜನಗೂಡ್ಗೆ ಹೋಗ್ತೀಯೋ ಇಲ್ಲ ಕಾಶಿಗೆ ಹೋಗಿ ಗಂಗೆಲ್ ಮುಳುಗ್ತೀಯೋ ಅದ್ ನಿನ್ನಿಷ್ಟ. ಈಗ ಗಂಗೆ ವಿಷಯ ಯಾಕೆ ಬಿಡು. ಏಯ್, ಮಾತಾಡ್ಬೇಡ್ವೆ ನೀನು. ನನ್ ಮಗು ಮತ್ತೆ ನನ್ ಮಡ್ಲಿಗ್ ಸೇರೋವರ್ಗೂ ನೀನ್ ಈ ಮನೆಗ್ ವಾಪಸ್ ಬರ್ಬಾರ್ದು. ನಡಿಯೇ ಇಲ್ಲಿಂದ, ನಡಿಯೇ. ಸುಮನ, ಹೇಗೋ ವಿಶಾಲಾಕ್ಷಿ ಹೋಗ್ತೀನಿ ಅಂತಿದ್ದಾಳಲ್ಲ, ಬಿಡು. ಸುಮ್ನೆ ಬಿಟ್ರೆ ಇಲ್ಲೇ ಇದ್ಕೊಂಡು ನನ್ ಹೊಟ್ಟೆ ಉರ್ಸಕ್ಕೆ ಇಲ್ದಿರೋ ಕತೆಗಳನ್ನ ಹೇಳ್ತಾಳೆ. ನಿನ್ಗೆ ಹಿಂಸೆ ಮಾಡಲ್ಲ ಸುಮನ. ಆದ್ರೆ ಅಪ್ಪ ಅಮ್ಮನಿಗೆ ಒಂದು ವಿಷಯ ಹೇಳ್ಬಿಟ್ಟು ಹೋಗ್ತೀನಿ. ಅಮ್ಮ, 2 ದಿನದವರೆಗೂ ನೀನಾಗ್ಲಿ ಅಪ್ಪ ಆಗ್ಲಿ ಈ ಮನೆ ಹೊಸಲನ್ನ ದಾಟೋ ಹಾಗಿಲ್ಲ. ನಿಮ್ಗೆ ಒಳ್ಳೇದಲ್ಲ. ಸರಿನಮ್ಮ. ನೀನು ಹುಷಾರಾಗಿ ಹೋಗಿ ವಿಶಾಲಾಕ್ಷಿ. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ನೀವು ಹುಷಾರಾಗಿರಿ. ಹೇಳಿದಾಯ್ತಾ? ನಡಿ ಈಗ. ಹೋಗೆ. ಎಂತ ಕೆಲ್ಸ ಮಾಡಿದ್ಯಾ ಗೊತ್ತಾ ನೀನು? ಸಾಕ್ಷಾತ್ ವಿಶಾಲಾಕ್ಷ ಅಮ್ಮನವ್ರನ್ನೇ ಈ ಮನೆಯಿಂದ ಆಚೆ ಹಾಕಿದ್ಯಾ. ಆ ತಾಯಿ ಕೈ ಹಿಡ್ದಿದ್ದಕ್ಕೆ ನೀನ್ ಯಾವ್ದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ಯಾ ಅಂತ ದಯೆ ತೋರಿಸಿ ನಿನ್ನ ಸುಮ್ನೆ ಬಿಟ್ಟು ಹೋಗಿದ್ದಾಳೆ. ಇಲ್ಲ ಅಂದಿದ್ರೆ ಒಂದೇ ಕ್ಷಣದಲ್ಲಿ ನಿನ್ನ ಸುಟ್ಟು ಬೂದಿ ಮಾಡ್ಬಿಡ್ತಿದ್ಲು. ಅಯ್ಯೋ, ಇವತ್ತು ನಾನು ಕಾಣಿಸಲ್ಲ ಅಂತ, ನನ್ನ ಮಾತು ಕೇಳಿಸಲ್ಲ ಅಂತ ವಿಶಾಲಾಕ್ಷಮ್ಮ ತಾಯಿ ಹೇಳಿದ್ಲಲ್ಲ. ನಾನು ಏನೇ ಮಾತಾಡಿದ್ರು ಯಾರಿಗೂ ಏನು ಕೇಳಿಸಲ್ಲ. ಅಯ್ಯೋ ಅಯ್ಯೋ ಅಯ್ಯೋ. ವಿಶಾಲಾಕ್ಷಿ ಮನ್ಸಿಗೆ ನೋವಾಯ್ತೇನೋ ಪಾಪ. ನನ್ ಮಗು ಕಾಣಿಸ್ತಾ ಇಲ್ಲ ಅಂತ ನಾನು ಒದ್ದಾಡ್ತಿದ್ರೆ ನಿಮ್ಗೆ ಯಾರಿಗೂ ಅದ್ರ ಬಗ್ಗೆ ಚಿಂತೆನೇ ಇಲ್ವಾ? ವಿಶಾಲ್ ಬ್ರೋಗೆ ನೈನಿ ಅತ್ಗೆಗೆ 2 ದಿನ ಹೊಸಲು ದಾಟಬಾರ್ದು ಅಂತ ವಿಶಾಲಾಕ್ಷಿ ಹೇಳ್ಬಿಟ್ಟೋದ್ಲು. ಅದ್ರ ಬಗ್ಗೆ ಯೋಚಿಸ್ತಿದೀವಿ. ಅರ್ಥ ಆಯ್ತಾ ಸುಮನ? ಇಲ್ಲಿ ಅವ್ರವ್ರ ಸ್ವಾರ್ಥ ಅವ್ರವ್ರು ನೋಡ್ಕೋತಿದ್ದಾರೆ. ಸಿಟ್ಟು ಬರ್ಸ್ಬಿಡಿ ಅತ್ತೆ. ನಿಮಗೆ ಹೆಲ್ಪ್ ಮಾಡೋ ಯೋಚನೆ ಮತ್ತೆ ಉದ್ದೇಶ ಇದ್ರೆ ಉಲುಚಿ ಬಗ್ಗೆ ಎನ್ಕ್ವೈರಿ ಮಾಡಿಸಿ. ಮಾಮ್, ಏನು ಹೇಳಿದ್ರು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋರ್ಗೆ ಏನು ಹೇಳ್ದೆ ಸುಮ್ಮನೆ ಇರೋದೇ ತುಂಬಾ ಒಳ್ಳೇದು. ಇವ್ರಿಗೆ ಅರ್ಥ ಆಗಲ್ಲ ಬಿಡಿ ಮಾಮ್, ಬನ್ನಿ. ಈ ರಾಕ್ಷಸರೇ ನನ್ನ ಉಲುಚಿಗೆ ಏನಾದ್ರೂ ಮಾಡಿರ್ತಾರೆ. ನೈನಿಗೆ ಇದನ್ನ ಹೇಗೆ ಹೇಳಿ? ನಾನೀಗ ಏನ್ ಮಾಡ್ಲಿ?
ನನ್ ಗಂಡ ನಾಗರಾಜ ಬಂದಿದ್ರೆ ಅರ್ಥ ಆಗೋ ಹಾಗೆ ಹೇಳ್ತಿದ್ನೇನೋ. ಯಜಮಾನ್ರೆ, ಏನ್ ನೈನಿ? ನಿಮ್ಮ ಆಫೀಸ್ ಫೈಲ್ಸ್ಗೋಸ್ಕರ ಮನೇಲಿ ಹುಡುಕ್ಬೇಡಿ, ಅದನ್ನ ಕಟ್ಟಿಟ್ಟಿದ್ದೀನಿ. ಎಲ್ಲಿಟ್ಟಿದ್ಯಾ ನೈನಿ? ಹೇಳಲ್ಲ. ನೈನಿ, ನೀವು ಅರ್ಜೆಂಟಾಗಿ ಹೋಗಬೇಕು ಅಂತ, ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ನೀವು ಆಫೀಸ್ಗೆ ಹೋಗ್ತೀರಾ ಅಂದ್ಕೊಂಡು ಅದನ್ನ ಯಾರಿಗೂ ಸಿಗದಿರೋ ಹಾಗೆ ಇಟ್ಟಿದ್ದೀನಿ. ಉಲುಚಿ ಪುಟ್ಟಿನೂ ಹೀಗೆ ಬಚ್ಚಿಟ್ಟಿದ್ಯಾ ನೈನಿ? ಬ್ರೋ, ನೀನು ಯಾರಿಗೆ ಏನಂದ್ರೂ ನನಗೆ ಫೀಲ್ ಆಗಲ್ಲ, ಆದರೆ ಅದಕ್ಕೆ ಏನಾದರೂ ಹೇಳಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ಅನುಮಾನದಿಂದ ಕೇಳ್ತಿಲ್ವೋ? ಹುಷಾರಾಗಿರೋದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಹಸುಕೋಸನ್ನ ತಾಯಿಯಿಂದ ದೂರ ಮಾಡ್ತೀನಿ ಯಜಮಾನ್ರೆ. ನೋ ನೋ ನೈನಿ, ಇಲ್ಲೇ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ದೀರಾ. ವಿಶಾಲಾಕ್ಷಿ ಹೊಸಲು ದಾಟಿ ಹೋಗಬಾರ್ದು ಅಂತ ಹೇಳಿದ್ದಕ್ಕೆ ನನ್ನನ್ನು ಆಫೀಸ್ಗೆ ಹೋಗೋದಕ್ಕೆ ಬಿಡದೆ ನೀವು ತಡೀತಿದ್ದೀರಾ. ನಾನು ಹೋಗೋದಿಲ್ಲ ಸರಿ, ಆದರೆ ಮಗು ಕಾಣಿಸ್ದೆ ಹೋದರೆ ಅಕ್ಕಪಕ್ಕ ನಾವು ಮಗು ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕಲ್ವಾ? ಅದಕ್ಕಾದ್ರೂ ಮನೆಯಿಂದ ಆಚೆ ಹೋಗಬೇಕು ಅಲ್ವಾ ನಾನು? ಎಲ್ಲಿದ್ದಾಳೆ ಅಂತ ಹೇಳಿದ್ರೆ ವಿಕ್ರಾಂತ್ ಆದ್ರೂ ಕರ್ಕೊಂಬರ್ತೇನೆ ಅಂತ ಹೇಳ್ತಿದ್ದೀನಿ. ನನಗೆ ಗೊತ್ತಿದ್ದಿದ್ರೆ ಯಾವಾಗಲೂ ಹೇಳಿರ್ತಿದ್ದೆ. ವಿಶಾಲಾಕ್ಷಿಗೆ ಹೋಗು ಅಂತ ಸುಮನ ಹೇಳ್ತಿದ್ರು, ನಾನೇನೋ ಮಾಡೋಕ್ಕಾಗಲಿಲ್ಲ ಅಂತ ಇವಾಗಲೂ ಸಂಕಟ ಪಡ್ತಿದ್ದೀನಿ. ಅದಕ್ಕೆ ನನ್ನ ಮಗಳು ಉಲುಚಿ ಬಗ್ಗೆ ಇವಾಗ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇದೇನು ವಿಕ್ರಾಂತ್ ಅವರೇ ಹೀಗೆ ಹೇಳ್ತಾ ಇದ್ದೀರಾ? ರಾತ್ರಿ ಆದ ತಕ್ಷಣ ಹಾವಾಗಿ ಅವಳು ಬದಲಾಗ್ತಾಳೆ. ಆಗ ದೊಡ್ಡಬುಟ್ಟಮ್ಮ ಕೂಡ ಅವಳನ್ನ ಮನೆಗೆ ಬಿಟ್ಟು ತನ್ನ ಪಾಡಿಗೆ ತಾನು ಹೋಗಿದ್ರು ಉಲುಚಿ ಫಾಲೋ ಮಾಡ್ಕೊಂಡು ಹೋಗಿರ್ಬೋದು ಅಂತ ನನ್ನ ಡೌಟ್. ದಾರಿ ತಪ್ಪಿರ್ಬೋದಷ್ಟೇ. ಬೆಳಕರದ ಮೇಲೆ ಯಾರಾದರೂ ಒಬ್ರು ಮಗು ಅಳೋ ಶಬ್ದ ಕೇಳಿ ಇನ್ಫಾರ್ಮೇಶನ್ನ ಖಂಡಿತವಾಗ್ಲೂ ಕೊಡ್ತಿದ್ರಲ್ಲ. ಬ್ರೋ, ಮನುಷ್ಯರೇ ರೋಡ್ ಕ್ರಾಸ್ ಮಾಡೋದಕ್ಕೆ ಭಯ ಪಡ್ತಾರೆ. ಅಷ್ಟು ಬ್ಯುಸಿಯಾಗಿರೋ ಈ ಸಿಟಿ ಟ್ರಾಫಿಕಲ್ಲಿ ಹಾವಿನ ಮರಿ ಸಿಕ್ಕಾಕೊಂಡು. ನಿಲ್ಸಿ ವಿಕ್ರಾಂತ್ ಅವರೇ, ಬಾಯಿ ತಪ್ಪಿನೂ ಹೀಗೆಲ್ಲ ಮಾತಾಡಬೇಡಿ. ಚಿಕ್ಕ ವಯಸ್ಸಿನ ಮಕ್ಕಳು ನಮ್ಮ ಆಯಸ್ಸನ್ನು ತಗೊಂಡು ಬೆಳೆದು ದೊಡ್ಡವರಾಗ್ಲಿ ಅಂತ ಕೇಳ್ಕೋಬೇಕೇ ಹೊರತು ಹೀಗಾಗಿರ್ಬೋದು ಅಂತ ನಮ್ಮ ಮನ್ಸಿನಲ್ಲಿ ಕೂಡ ಆ ಆಲೋಚನೆ ಬರಬಾರ್ದು. ನೈನಿ, ಅವನನ್ನು ಬೇಕು ಅಂತ ಹೇಳ್ತಿಲ್ಲ ಕಣೆ. ಬೈ ಮಿಸ್ಟೇಕ್ ಆ ಥರ ಏನಾದರೂ ಅಪಾಯಗಳು ಆಗಿರೋ ಸಾಧ್ಯತೆಗಳಿದೆ ಅಂತ ವಿಕ್ರಾಂತ್ ಹೇಳ್ತಾ ಇರೋದು. ಅದಕ್ಕೆ ರಾತ್ರಿ ನಡೆದಿರೋ ಕೆಲಸಕ್ಕೆ ಬೆಳಿಗ್ಗೆ ಹೇಳೋಷ್ಟರಲ್ಲಿ ಕ್ಲೂನೇ ಇರಲ್ಲ. ಅಂಥದ್ರಲ್ಲಿ ಕೇಸ್ ಹಾಕೋದು ವೇಸ್ಟೇ. ಇಲ್ಲ ಇಲ್ಲ, ಉಲುಚಿ ಕಂದ ಎಲ್ಲೋ ಇದ್ದೇ ಇರ್ತಾಳೆ. ದೊಡ್ಡಬುಟ್ಟಮ್ಮ ನಮಗ್ ಕಾಣಿಸ್ಕೊಳ್ದೆ ವಿಶಾಲಾಕ್ಷಿ ಮಾತ್ರ ಕಾಣಿಸ್ಕೊಂಡ್ಲು ಅಂದ್ರೆ ಏನೋ ಕಾರಣ ಇರುತ್ತೆ. ನೈನಿ, ಮಗುಗೆ ತೊಂದರೆ ಇದ್ದಿದ್ರೆ ನಿನಗೆ ಗೊತ್ತಾಗ್ತಿತ್ತಲ್ಲ. ಹೌದು, ಸುಮ್ಮನ ಹೊಟ್ಟೆಲ್ ಹುಟ್ಟಿರೋ ಮಗು ಆಗಿರೋದ್ರಿಂದ ಅದಕ್ಕೇನು ಅಪಾಯ ಆಗ್ದಿರೋ ತರ ಕಾಪಾಡ್ಕೊಳ್ಳೋ ಸಾಧ್ಯತೆ ಇದೆ. ಏಯ್, ಎಲ್ಲದಕ್ಕೂ ಸ್ವಲ್ಪ ಟೈಮ್ ಬೇಕು. ಸುಮ್ಮನಾಗೆ ಬುದ್ಧಿ ಹೇಳು. ಆಯ್ತು ಬ್ರೋ, ನೀನು ಯಾವುದಕ್ಕೂ ರಿಸ್ಕ್ ತಗೋಬೇಡ. ಅಯ್ಯೋ, ಏಯ್, ಮನೇಲಿ ಎಲ್ರೂನು ಉಲುಚಿಗೇನಾಗಿದ್ಯೋ ಅಂತ ಟೆನ್ಷನ್ ಮಾಡ್ಕೊಂಡಿದ್ರೆ ನೀನ್ ನಗ್ತಾ ಇದೆಯಲ್ಲೋ. ಮಗು ಕಾಣೆ ಆಗಿರೋದು ನಿನಗ್ ಸಂತೋಷ ಅನ್ಕೋತಾರೆ. ಈಗ ನೀನ್ ಸುಮ್ನಿರು. ಮಾಮ್, ಎಲ್ರು ಸುಮನ ಮಗು ಎಲ್ಲಿದೆ ಏನಾಯ್ತು ಅಂತ ಒಬ್ರನ್ನೊಬ್ರು ಬೈಕೋತಾ ಇದ್ರೆ ನೀನ್ ಈ ಮನೆ ಯಜಮಾನಿ ತರ ಮಾತಾಡೋದು, ನೀವ್ ಹೇಳಿದೆ ಸರಿ ಅಂತ ನಾನ್ ಹೇಳೋದು ಅಲ್ಲ, ಅದು ಇದನ್ನೆಲ್ಲ ಹೇಗ್ ಹಾಕ್ ಮಾಡಿದ್ವಿ ಮಾಮ್ ನಾವು? ಸುಮ್ನಿರೋ. ಹಾಗಲ್ಲ ಮಾಮ್, ನಿಮ್ ಪ್ಲಾನ್ ಬಗ್ಗೆ ತಿಳ್ಕೊಳ್ದೆ ಎಲ್ಲರೂ ತಲೆ ಕೆಡ್ಸ್ಕೊಂಡಿದ್ರು. ನೀವು ಒಂದ್ಸಲನೂ ಹ್ಯಾಪಿಯಾಗಿ ಫೀಲ್ ಆಗ್ಲಿಲ್ವಲ್ಲ ಮಾಮ್? ಯಾರಿಗೂ ಅನುಮಾನ ಬರ್ದೇ ಇರೋ ತರ ಅಖಂಡ ಸ್ವಾಮಿ ಕೊಟ್ಟಿರೋ ವಿಭೂತಿನ ಉಲುಚಿ ಮೇಲೆ ಪ್ರಯೋಗ ಮಾಡಿದ್ವಿ. ಸುಮನ ರೂಮಲ್ಲಿದ್ ವಿಭೂತಿ ಪುಡಿನ ನಾನ್ ಕ್ಲೀನ್ ಮಾಡಾಯ್ತು.
ಮಾಮ್ ಕತ್ಲೆ ಆಯ್ತಲ್ವಾ, ಮಗು ಇವಾಗ ಹಾವಾಗಿ ಬದಲಾಗಿರುತ್ತೆ. ಬದ್ಲಾಗ್ಲಿ ಬಿಡು, ಅದು ನಮ್ಗೆ ಏನು ಮಾಡಕ್ಕಾಗಲ್ಲ. ಬಾ. ಅಡ್ಡಡ್ಡಡ್ಡೆ, ಹಾಯ್ ಉಲುಚಿ, ಮಲ್ಕೊಂಡಿದ್ಯಾ ಪುಟ್ಕೂಸು? ಏಯ್, ಹಾವು ಹೆಡೆ ಬಿಸಿದಾಗ ವಿಭೂತಿ ಹಾಕು ಅಂತ ಅಖಂಡ ಸ್ವಾಮಿ ಹೇಳಿದ್ದಾರೆ. ಹಾಕು. ಮಾಮ್ ಭಯ ಆಗ್ತಿದೆ ಮಾಮ್. ತಡ ಮಾಡಿದ್ರೆ ನಮ್ಗೆ ತೊಂದ್ರೆ. ಹಾಕು. ಮಾಮ್ ಮಾಮ್ ಸತ್ ಹೋಯ್ತಾ? ಪ್ರಜ್ಞೆ ತಪ್ಪು ಹೋಗಿದೆ, ಈಗ ಅದಕ್ಕೆ ಎಚ್ಚರ ಇಲ್ಲ. ಮತ್ತಿವಾಗ ಏನ್ ಮಾಡೋಣ? ಕೆಳಗ್ ಬಿದ್ದಿರೋ ವಿಭೂತಿನ ಚೆನ್ನಾಗಿ ಕ್ಲೀನ್ ಮಾಡು. ಸರಿ ಮಾಮ್. ಮಾಮ್ ಇವಾಗೇನ್ ಮಾಡೋದು? ಹಾವನ್ ತಗೋ. ಏನ್ ಹೇಳ್ತಿದ್ದೀರಾ ಮಾಮ್? ಪ್ರಜ್ಞೆ ಇಲ್ಲ ಕಣೋ, ಅದಕ್ಕೆ ಸುಮ್ನೆ ತಗೊಂಡ್ ಆಚೆ ಬಾ. ಅಯ್ಯೋ, ಅದೇನ್ ದಾರನ ಜೋಬಲ್ಲಿ ಇಟ್ಕೊಂಡು ಹೋಗೋದಕ್ಕೆ? ನನ್ ಕೈಲಾಗಲ್ಲ. ಧೈರ್ಯ ಇಲ್ಲ ಅಂದ್ರೆ ಇಷ್ಟು ದಿನ ಬದುಕಿದ್ದು ಸಾಕು ಅನ್ಕೋಬೇಕು. ಅಲ್ಲ, ಹಾವೆಲ್ಲಿಟ್ಟಿದ್ವಿ ಅಂತ ಯಾರಿಗೂ ಕೂಡ ಕಂಡುಹಿಡಿಯಕ್ಕಾಗ್ಲಿಲ್ಲ. ದೊಡ್ಡ ಬಟ್ಟಮ್ಮನು ಕಂಡುಹಿಡಿಯಕ್ಕಾಗ್ಲಿಲ್ಲ ಅಲ್ವಾ ಮಾಮ್? ಅದ್ರ ಮೇಲೆ ನಾವು ಹಾಕಿರೋ ವಿಭೂತಿ ಇರೋವರೆಗೂ ಯಾರು ಅದನ್ನ ಪತ್ತೆ ಹಚ್ಚಲ್ಲ. ನಯನಿಗೂ ಗೊತ್ತಾಗಲ್ಲ ಅಂತೀರಾ? ಉಲೂಚಿಗೆ ಪ್ರಾಣಾಪಾಯ ಇದ್ರೆ ನಯನಿಗೆ ಗೊತ್ತಾಗ್ತಾ ಇತ್ತು. ಬೆಳಿಗ್ಗೆ ಮಗುವಾಗ್ ಬದ್ಲಾದ್ರೂ ಅದ್ರ ಅಳು ಯಾರಿಗೂ ಕೇಳಿಸ್ದೇ ಇರೋ ಹಾಗೆ ನಾವು ಅದನ್ನ ಬಚ್ಚಿಟ್ಟಿರೋದ್ರಿಂದ ಯಾರಿಗೂ ಕಂಡುಹಿಡಿಯಕ್ ಆಗೋದಿಲ್ಲ. ಹಾಗೆ ಮಾಡೋದ್ರಿಂದ ನಮ್ಗೇನು ಉಪಯೋಗ ಮಾಮ್? ನಯನಿಗೆ ಮತ್ತು ವಿಶಾಲ್ಗೆ ಈ 2 ದಿನ ಕಾಲದೋಷ ಇದೆ ಅಂತ ಅಖಂಡ ಸ್ವಾಮಿ ಹೇಳಿದ್ದಾರೆ. ಶಿವಭಕ್ತೆಯಾಗಿರೋ ವಿಶಾಲಾಕ್ಷಿನೂ ಕೂಡ ಮನೆ ಹೊಸ್ಲು ದಾಟ್ಬಾರ್ದು ಅಂತ ಹೇಳಿರೋದು ಅದಕ್ಕೆ. ಅರ್ಥ ಆಯ್ತು. ಹಾವು ಹುಡ್ಕೋದಿಕ್ಕೆ ಯಾರಾದ್ರೂ ಆಚೆ ಹೋದ್ರೆ ಅವರು ಸ್ಮಶಾನ ಸೇರೋದೆ. ಸುಮನಾ, ಮನೇಲೆ ಇಟ್ಕೊಂಡು ಫೋನ್ ಯಾಕೆ ಮಾಡಿದ್ಯಾ? ನಿಮ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು ಬಾವಾ. ಏನು ಅಂತ ಹೇಳು ಸುಮನಾ. ಒಳಗ್ ಬನ್ನಿ. ವಿಕ್ರಾಂತ್ ಇಲ್ದೆ ನೀನೊಬ್ಳೇ ಇರೋ ಟೈಮಲ್ಲಿ ರೂಮ್ ಒಳಗಡೆ ಹೇಗೆ ಬರೋಕ್ಕಾಗತ್ತೆ? ಯಾಕೆ ಹಾಗೆ ಯೋಚನೆ ಮಾಡ್ತೀರಾ ಬಾವಾ? ನಾನು ನೀವು ಕೊಟ್ಟಿರೋ ಚೆಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಫೋನ್ ಮಾಡಿದೆ. ಸುಮನಾ, ಅದೇನಾದರೂ ಆಗಿರಲಿ, ಬೇಕು ಅಂದರೆ ನೀನೇ ಹಾಲಿಗೆ ಬಾ, ಹಾಲಲ್ಲಿ ಕೂತ್ಕೊಂಡು ಮಾತಾಡೋಣ. ಇಲ್ಲದೆ ಹೋದರೆ ಆಚೆ ಗಾರ್ಡನಲ್ಲಿ ಅದು ಎಷ್ಟೊತ್ತು ಬೇಕಾದ್ರೆ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಆದರೆ ವಿಕ್ರಾಂತ್ ಇಲ್ದಿದ್ದಾಗ ನಾನು ಒಳಗಡೆ ಅಂತೂ ಬರೋದಿಲ್ಲ. ಡೋರ್ ಹತ್ರನೇ ನಿಂತ್ಕೊಂಡ್ರೆ ಆಮೇಲೆ ನಾನು ಜೋರಾಗಿ ಮಾತಾಡ್ಬೇಕಾಗತ್ತೆ. ಸುಮನಾ, ಮ್ಯಾಟ್ರ್ ಏನು ಅಂತ ಹೇಳು. ಬ್ರೋ, ಡೋರ್ ಹತ್ರ ನಿಂತ್ಕೊಂಡು ಏನು ಮಾಡ್ತಾ ಇದೆಯಾ? ಸುಮ್ಮನೆ ಫೋನ್ ಮಾಡಿ ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿಲ್ಲ. ಸೀಕ್ರೆಟಾ? ಪರ್ಸ್ನಲ್ ಆಗಿದ್ರೆ ನೀವು ಮಾತಾಡಿ ಬ್ರೋ, ನಾನು ಆಮೇಲೆ ಬರ್ತೀನಿ. ಏಯ್, ತಲೆ ಕೆಟ್ಟಿದ್ದೀನಿ ನಿನಗೆ? ವಿಷಯ ಏನು ಅಂತ ಸುಮ್ಮನನ್ನು ಕೇಳಿದೆ,
ನೀವು ಮಾತಾಡಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೆಯಲ್ಲ ನೀನು. ನನ್ ಗಂಡನೇ ಪರ್ಮಿಷನ್ ಕೊಟ್ಮೇಲೆ ನೀವ್ಯಾಕ್ ಬಾವಾ ಯೋಚನೆ ಮಾಡ್ಕೊಂಡು ಇನ್ನೂ ಅಲ್ಲೇ ನಿಂತ್ಕೊಂಡಿದ್ದೀರಲ್ಲ? ಬರೀ ನೀನೇ ಅಲ್ಲ, ಒಂದು ವೇಳೆ ಅಮ್ಮ ಇದ್ರೂ ಸರಿ, ರೂಮಲ್ಲಿ ಒಂಟಿಯಾಗಿರೋ ಟೈಮಲ್ಲಿ ನನ್ನಿಂದ ಸರಿಯಾಗಿ ಮಾತಾಡೋಕ್ಕಾಗಲ್ಲ. ಭಯನಾ? ಗೌರವ ಕಣೆ ಕತ್ತೆ. ಹೆಣ್ಮಕ್ಳಿಗೆ ಬ್ರೋ ಕೊಡೋ ರೆಸ್ಪೆಕ್ಟ್ ಅದು. ನಾನು ಇಲ್ಲೇ ಇರ್ತೀನಿ, ವಿಷಯ ಏನು ಅಂತ ಕರೆಕ್ಟಾಗಿ ಹೇಳು. ಟೈಮ್ ವೇಸ್ಟ್ ಮಾಡ್ಬೇಡ ಇಲ್ಲಿ. ನಿಮಗ್ ಹೋಗು ಅಂದ್ರೂ ಹೋಗಲ್ಲ ಅಂತ ಅರ್ಥ ಆಯ್ತು. ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ ವಿಶಾಲ್ ಬಾಬಾ, ನೀವ್ 10 ಕೋಟಿ ರೂಪಾಯಿ ಚೆಕ್ಕನ್ನ ನಿಮ್ ಮಕ್ಳ ಬರ್ಡೇ ದಿನ ನನಗೆ ಗಿಫ್ಟ್ ಆಗಿ ಕೊಟ್ರಿ ಅಲ್ವಾ? ಅಷ್ಟೇ ಅಲ್ವಾ? ಇದ್ ಕ್ಯಾಶ್ ಆಗತ್ತಾ? ಚಪ್ಲಿ ತಗೊಂಡ್ಬರ್ತೀನಿ ರೇ. ಏಯ್ ವಿಕ್ರಾಂತ್, ತಲೆ ಕೆಟ್ಟಿರೋ ಒಂಥರ ಸುಮ್ಮನೆ ಯಾಕೆ ಸೀರಿಯಸ್ ಆಗ್ತದ್ಯಾ? ಬ್ರೋ, ನೀನು ಯಾವುದೋ ಜ್ಞಾನದಲ್ಲಿ ಚೆಕ್ಕಿಗೆ ಸೈನ್ ಮಾಡಿ ಇನ್ನೊಂದು ಚೆಕ್ಕನ್ನು ಕೊಟ್ಟು ಕಳಿಸಿದ್ರು ಮ್ಯಾನೇಜರ್ ಫೋನ್ ಮಾಡಿ ಚೆಕ್ ಪ್ರಾಸೆಸ್ ಮಾಡ್ಬೋದಾ ಸರ್ ಅಂತ ನಮ್ರತೆಯಿಂದ ಕೇಳ್ತಾರೆ. ಈ ರಾಕ್ಷಸಿ ಇಲ್ಲಿ ನಿನ್ನ ಸೈನ್ಗೆ ವ್ಯಾಲ್ಯೂ ಇಲ್ದಿರೋ ಥರ ಮಾತಾಡಿದ್ರೆ ನನಗೆ ತಲೆ ಕೆಟ್ಟು ಇವಳು ಹಿಡಿದಿರೋ ದೆವ್ವನ ಚಪ್ಪಲಿ ತಗೊಂಡು ಹೊಡೆದು ಓಡಿಸ್ಬೇಕು ಅಂತ ಅನಿಸ್ತಾ ಇದೆ. ಹಲೋ ಚಿಕ್ಕ ಯಜಮಾನ್ರೆ, ನಾನು ಹೇಳೋದ್ನ ಪೂರ್ತಿಯಾಗಿ ಕೇಳಿಸ್ಕೊಂಡ್ಮೇಲೆ ನೀವೊಂದ್ ಜೊತೆ ಹೊಸ ಚಪ್ಲಿನ ತಗೊಂಡ್ ಬಂದ್ರು ನನ್ಗೇನ್ ಪ್ರಾಬ್ಲಮ್ ಇಲ್ಲ. ಏನೋ ಹೇಳು. ನನ್ಗೆ 10 ಕೋಟಿ ರೂಪಾಯಿ ಚೆಕ್ನ ಗಿಫ್ಟ್ ಆಗಿ ಕೊಟ್ರು ಈ ಮಹಾನ್ ಭಾವ್ರು. ಇವ್ರ ಹೆಂಡತಿ ನೋಡಿದ್ರೆ ಎಲ್ಲ ಚೆಕ್ನ ಡೆಪಾಸಿಟ್ ಮಾಡಿ ಶ್ರೀಮಂತೆ ಆಗ್ಬಿಡ್ತೀನೇನೋ ಅಂತ ನನ್ ಮಗಳು ಉಲೂಚಿನ ಕಿಡ್ನಾಪ್ ಮಾಡಿಸಿದಾಳೆ. ಸುಮನಾ, ಏನ್ ಮಾತಾಡ್ತಿದ್ಯಾ? ನಿಜ ಹೇಳ್ತಾ ಇದ್ದೀನಿ. ಹುಚ್ಚುಚ್ಚಾಗಿ ಮಾತಾಡ್ಬೇಡ್ವೆ. ಅದ್ ಸುಳ್ಳು ಅಂತ ನನ್ ಮಗಳನ್ ಕರ್ಕೊಂಡ್ ಬಂದು ಪ್ರೂವ್ ಮಾಡಕ್ ಹೇಳಿ. ಹಾಗೆ ಅಂತ ನೀನ್ ಪ್ರೂವ್ ಮಾಡೆ. ನಿನ್ನೆಯಿಂದ ನನ್ ಮಗಳು ನನ್ ಮನೇಲಿ ಕಾಣಿಸ್ತಾ ಇಲ್ಲ, ಯಾರಿಗೂ ಪೊಲೀಸ್ ಕಂಪ್ಲೇಂಟ್ ಕೊಡೋಕೋ ಬಿಡ್ತಿಲ್ಲ ಅಂದ್ರೆ ನಮ್ಮ ಅಕ್ಕ ನಾಟಕ ಆಡ್ತಿದ್ದಾಳೆ ಅಂತ ಅನ್ಸ್ತಿಲ್ವಾ? ಅವಳನ್ ವಹಿಸ್ಕೊಂಡ್ ಬರೋ ನಿಮ್ಮಂತವ್ರ ಸಪೋರ್ಟ್ ಇಲ್ವಾ? ಕ್ರಾಂತ್, ಇವಳ ಮೇಲೆ ಕೈ ಮಾಡಿದ್ರೆ ನಾನ್ ಸುಮ್ನಿರಲ್ಲ, ತೆಗ್ಯೋ. ಛೇ, ನಿನ್ನಂತವ್ರು ಅಡ್ಡ ಬರೋದ್ರಿಂದನೇ ಇವಳಿನ್ನು ಜೀವಂತವಾಗಿದ್ದಾಳೆ ಬ್ರೋ. ಹೈ, ನನ್ ಮಗಳು ಜೀವಂತವಾಗಿದ್ದಾಳೋ ಇಲ್ವೋ? ಹೈ, ಸಾಕ್ ಮಾಡೆ ನೀನು. ದಯವಿಟ್ಟು ಆ ಎಳೆ ಮಗು ಬಗ್ಗೆ ಹಾಗೆ ಮಾತಾಡ್ಬೇಡ. ನೋಡು, ಉಲೂಚಿನ ಕ್ಷೇಮವಾಗಿ ಕರ್ಕೊಂಬಂದು ನಿನಗೆ ಒಪ್ಸೋ ಜವಾಬ್ದಾರಿ ನಂದು, ಓಕೆನಾ? ನಾನು ನೋಡ್ತೀನಿ. ನರಳಿ ಸಾಹಿತ್ಯ ಕಣೆ ರಾಕ್ಷಸಿ. ಫೋನ್ ರೀಚ್ ಆಗ್ತಿಲ್ವೋ? ನನ್ನ ತಂಗಿ ಮಗು 2 ವಾರ ಆಗಿದೆ. ನಿನ್ನೆ ರಾತ್ರಿಯಿಂದ ಕಾಣಿಸ್ತಿಲ್ಲ ಅಣ್ಣ. ನಿನ್ಗೇನಾದ್ರೂ ವಿಷಯ ಗೊತ್ತಾದ್ರೆ ತಕ್ಷಣ ಫೋನ್ ಮಾಡಿ ತಿಳಿಸು. ಎಸ್ ಬೇಬಿ ಗರ್ಲ್, ವಿಕ್ರಮ್ ಡಾಟರ್. ನಾನು ಪೊಲೀಸ್ ಕಂಪ್ಲೇಂಟ್ ಆಗಲಿ ಪ್ರೆಸ್ ಅವ್ರಿಗಾಗಲಿ ಹೇಳಿಲ್ಲ, ಹೇಳೋದು ಇಲ್ಲ. ಓಕೆ, ಇಟ್ಸ್ ವೆರಿ ಕಾನ್ಫಿಡೆನ್ಷಿಯಲ್. ಆಲ್ ರೈಟ್, ಥ್ಯಾಂಕ್ ಯು. ಏನಾದರೂ ಇದ್ರೆ ಇನ್ಫಾರ್ಮ್ ಮಾಡಿ. ಏನಂತ ಇದ್ದಾರೆ ವಿಶಾಲು? ಮಗು ಕಾಣೆ ಆಗಿರೋದ್ರ ಬಗ್ಗೆ ಕಂಪ್ಲೇಂಟ್ ಕೊಡದೇ ಇರೋದ್ರಿಂದ ಹುಡ್ಕೋ ಪ್ರೋಸೆಸ್ ಸ್ವಲ್ಪ ತಡ ಆಗುತ್ತೆ ಅಂತ ಹೇಳಿದ್ರು ಮಾವ. ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ಮಗುನ ಹುಡ್ಕೊಡ್ತಾರಾ? ಅವಶ್ಯಕತೆ ಬಿದ್ರೆ ಮಿಲಿಟರಿ ಕೂಡ ಕರೆಸ್ತೀವಿ. ಮನೆ ಮಗು ಜೀವಂತವಾಗಿ ಕ್ಷೇಮವಾಗಿ ಮನೆಗೆ ಬರಬೇಕು ಅನ್ಕೋಬೇಕೆ ಹೊರತು ನೀವು ಮಾಡೋ ಗಡಿಬಿಡಿಯಿಂದ ಕಿಡ್ನಾಪರ್ಸ್ ಮಗುಗೆ ಏನಾದರೂ ಮಾಡಿದ್ರೆ ಏನ್ ಮಾಡ್ತೀರಾ? ಅತ್ತೆ, ನನ್ ಮಗಳನ್ನ ಎತ್ಕೊಂಡು ಹೋದವರು ಕಳ್ರೋ ಕೊಲೆಗಾರೋ ಅಲ್ಲ, ದೊಡ್ಡ ಬೊಟ್ಟ ಮನೆ. ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ ನೀನು? ದೊಡ್ಡ ಬೊಟ್ಟಮ್ಮ ನಿನಗೆ ಹೆರಿಗೆ ಮಾಡಿಸ್ದವಳು. ಬೆಳಿಗ್ಗೆ ಮಗು ಆಗಿದ್ದಾಗ ನಿನ್ ಮಗಳು ಅಂತ, ರಾತ್ರಿ ಹಾವಾದಾಗ ನನ್ ಮಗಳು ಅಂತ ನೀವೇನ್ ಅಗ್ರಿಮೆಂಟ್ ಮಾಡ್ಕೊಂಡಿಲ್ವಲ್ಲ? ಆ ಕಂಡೀಷನ್ಗೆ ಒಪ್ಕೊಂಡಿದ್ರೆ ಚೆನ್ನಾಗಿರೋದೇನೋ. ಎಲ್ಲೇ ಇದ್ದಿದ್ರು ಬೆಳಗಾಗಷ್ಟರಲ್ಲಿ ಮಗು ಮನೇಲೇ ಇರ್ತಿತ್ತು. ಮನೇಲಿರೋದನ್ನ ಹೊರಗಡೆ ಕರ್ಕೊಂಡು ಹೋದ್ರೆ ಹೊರಗಡೆ ಇರೋದನ್ನ ಮನೆ ಕರ್ಕೊಂಡು ಬರಬೇಕು ಅಂತ ಅನ್ಕೊಂಡಿದ್ದಾರೆ. ಅಂಬಾ ಶಿವಶಂಭೋ. ಅಪ್ಪ ನಂದೀಶ, ನೀನ್ ಸಂಬಂಧ ಇಲ್ದೇ ಇರೋದೆಲ್ಲ ಮಾತಾಡ್ಬಿಡಪ್ಪ. ದೊಡ್ಡ ಮಾತೆ. ನಾನು ಹೇಳಿದ್ರಲ್ಲಿ ತಪ್ಪೇನಾದ್ರೂ ಇತ್ತಾ?
ಇದು ನನ್ನ ಮನೆ ವಿಷಯ, ಮುಖ್ಯವಾಗಿ ತುಂಬ ಸೆನ್ಸಿಟಿವ್ ಆಗಿರೋ ಮ್ಯಾಟ್ರ್ ಇದು. ಅಪಾರ್ಥ ಮಾಡಿಕೊಂಡು ನಮ್ಮ ಮಧ್ಯೆ ಇರೋ ಸಂಬಂಧ ಒಡೆದು ಹೋಗೋ ಥರ ಇದೆ. ನೀನೇನು ಮಾತಾಡದೆ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು ಅಂತ ಅರ್ಥ. ಹಾಗೆ ಆಗ್ಲಿ ವಲ್ಲಭ. ಮಾತೆ ವಿಶಾಲಾಕ್ಷಿ ಆಜ್ಞೆಗೋಸ್ಕರ ನಾನಂತೂ ಕಾಯ್ತಾನೇ ಇದ್ದೀನಿ.